Audio Jungle. ತಿಪ್ಟೂರು ನಗರದಲ್ಲಿ ಹಲವು ಭಾಗಗಳಲ್ಲಿ ರಾತ್ರಿಯೆಲ್ಲ ಸುರಿದ ಮಳೆಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ವೈಭವ್ ಮಾಲ್ ಮುಖ್ಯ ರಸ್ತೆ, ಹಳೇಪಾಳ್ಯ ರಸ್ತೆ ಹಾಗೂ ಕೋಡಿ ಸರ್ಕಲ್ ರಸ್ತೆಯೂ ಕೂಡ ಮಳೆಯಿಂದ ಡ್ರೈನೇಜ್ ತುಂಬಿ ರಸ್ತೆ ಅಲ್ಲಿ ಡ್ರೈನೇಜ್ ನೀರು ಹರಿಯುತ್ತಿದೆ. ಇನ್ನು ಬಸ್ ನಿಲ್ದಾಣದ ಬಳಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನಗಳನ್ನು ಹೊರತೆಗೆಯಲಾರದೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸಿದ್ರೆ ಮಳೆ ಬಂದಾಗ ಮಳೆ ನೀರು ಹೋಗಲು ಸರಿಯಾದ ಮಾರ್ಗವಿಲ್ಲ. ಇದು ಕೇವಲ ಹೆಸರಿಗೆ ಮಾತ್ರ ಕೆಎಸ್ಆರ್ಟಿಸಿ ಹೈಟೆಕ್ ಬಸ್ ನಿಲ್ದಾಣ ಎಂದು ಹೇಳುವಂತಾಗಿದೆ ಎಂದು ಪ್ರಯಾಣಿಕರು ಕಿಡಿಕಾರಿದ್ರು. ಸರ್ಕಾರ ಕೂಡಲೇ ಕೆಎಸ್ಆರ್ಟಿಸಿ ಬಸ್ ಜಲಾವೃತ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಸಾರ್ವಜನಿಕರು, ಪ್ರಯಾಣಿಕರು ಒತ್ತಾಯಿಸಿದ್ರು. ಮಂಜು ಗುರುಗದಹಳ್ಳಿ, ಭೀಮ್ವಾದ್ ನ್ಯೂಸ್, ತಿಪ್ಟೂರ್.